ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ವಿಕ್ರಮಾಯ ನಮಃ. ಭಗವಂತ ವಾಮನನಾಗಿ ಅವತಾರವನ್ನು ತಾಳಿದ್ದಾನೆ. ಬಲಿಚಕ್ರವರ್ತಿಯಲ್ಲಿ 3 ಹೆಜ್ಜೆ ಭೂಮಿಯನ್ನು ಬೇಡಿದ್ದಾನೆ. ನಂತರ ತ್ರಿವಿಕ್ರಮನಾಗಿ ಬೆಳೆದಿದ್ದಾನೆ. ತನ್ನ ಪಾದದಿಂದ ವಿಶ್ವವನ್ನೇ ಆವರಿಸಿ ನಿಂತಿದ್ದಾನೆ. ವಿಶ್ವವನ್ನೇ ಅಳೆದಿದ್ದಾನೆ ಭಗವಂತ. ಈ ರೀತಿ ಮಿತಿ ಇಲ್ಲದ ವಿಕ್ರಮಗಳು, ದಾಟುಗಾಲುಗಳು ಭಗವಂತನದ್ದು. ಜಗತ್ತೆಲ್ಲವನ್ನೂ ಕಾಲಿನಿಂದ ದಾಟಿದವನು ಭಗವಂತ. ಹೀಗಾಗಿ ಭಗವಂತ ವಿಕ್ರಮ. ಭಗವಂತ ಮಿತಿ ಇಲ್ಲದ, ಅಪರಿಮಿತವಾದ, ಎಣೆ ಇಲ್ಲದ, ಅಳತೆಗೆ ಸಿಗದ, ನಾಶವಿಲ್ಲದ, ನಶ್ವರವಲ್ಲದ, ಶಾಶ್ವತವಾದ ಶೌರ್ಯವನ್ನು ಹೊಂದಿದ್ದಾನೆ. ಪರಾಕ್ರಮವನ್ನು ಹೊಂದಿದ್ದಾನೆ. ಅನಂತವಾದ ಸಾಮರ್ಥ್ಯವನ್ನು ಉಳ್ಳವನು ಭಗವಂತ. ಎಲ್ಲರನ್ನೂ ಎಲ್ಲವನ್ನೂ ನಿಗ್ರಹಿಸುವವನು, ನಿಯಮಿಸುವವನು ಭಗವಂತ. ಹೀಗಾಗಿ ಭಗವಂತ ವಿಕ್ರಮ. ಭಗವಂತ ವಿ ಅಂದರೆ ಗರುಡನೆಂಬ ಪಕ್ಷಿಯ ಮೇಲೆ ಕುಳಿತು ಸಂಚರಿಸುವವನು. ಹೀಗಾಗಿ ಭಗವಂತ ವಿಕ್ರಮ. ಭಗವಂತನಿಗೆ ಕ್ರಮವಿಲ್ಲ, ಅಂದರೆ ಭಗವಂತ ಯಾವುದೇ ಕ್ರಮದ ನಿರ್ಬಂಧಕ್ಕೆ ಒಳಗಾಗಿಲ್ಲ. ಭಗವಂತ ಸದಾಕಾಲ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಭಗವಂತ ನಡೆದ ದಾರಿಯೆಲ್ಲವೂ ನಾವು ಕ್ರಮಬದ್ಧವಾಗಿ ನಡೆಯಲು ಭಗವಂತ ಹಾಕಿಕೊಟ್ಟ ದಾರಿಯೆಲ್ಲವೂ ಕ್ರಮವಾಗಿದೆ. ಹೀಗಾಗಿ ಭಗವಂತ ವಿಕ್ರಮ. ಓಂ ವಿಕ್ರಮಾಯ ನಮಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.